Hello students, this is Manjunath, Department of Electronics, Sri Sai Angels PU College. ಸೊ ನಾವು ಇಂಟ್ರಡಕ್ಷನ್ ಟು ಎಲೆಕ್ಟ್ರಾನಿಕ್ಸ್ ಅನ್ನೋ ಒಂದು ಚಾಪ್ಟರ್ನ ಡಿಸ್ಕಸ್ ಮಾಡ್ತಿದ್ವಿ. ಇದು ನೋಡಿ ತುಂಬ ಒಂದು ರೀತಿ ಸ್ಟೋರಿ ಕೇಳ್ದಂಗೆ ಆಗುತ್ತೆ, ಅಥವಾ ಒಂದಿಷ್ಟು ತುಂಬ ಬ್ರೀಫಾಗಿ ಎಲೆಕ್ಟ್ರಾನಿಕ್ಸ್ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರೋ ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಗೊತ್ತಿಲ್ಲದಿರೋ ಇನ್ಫಾರ್ಮೇಷನ್ ಆಗಿರ್ಬೋದು, ಇವೆರಡರ ಒಂದು ಕಾಂಬಿನೇಷನ್ ಥರ ನಿಮಗೆ ಅನಿಸುತ್ತೆ ಈ ಒಂದು ಚಾಪ್ಟರ್. ಸೊ ಇದಾದಮೇಲೆ ಈ ಚಾಪ್ಟರ್ ಆದಮೇಲೆ ನಿಮಗೆ ಒಂದು ಎಲೆಕ್ಟ್ರಾನಿಕ್ಸಿನ ಬೇಸಿಕ್ ಅಥವಾ ಫೌಂಡೇಶನಿಂದ ನಾವು ನಿಮಗೆ ಕಾನ್ಸೆಪ್ಟ್ಸ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ನೆನ್ನೆ ಇನ್ ದ ಪ್ರೀವಿಯಸ್ ವಿಡಿಯೋ, ರೈಟ್, so we were discussing the definition of electronics, the field of science and engineering which deals with electronic devices and their utilization. Okay, so electronic devices ಮತ್ತು ಅದರ ಯುಟಿಲೈಸೇಷನ್ ಬಗ್ಗೆ ಓದುವಂಥ ಒಂದು ಫೀಲ್ಡ್ನ ನಾವೇನಂತ ಕರಿತೀವಿ, ಎಲೆಕ್ಟ್ರಾನಿಕ್ಸ್ ಅಂತ ಕರಿತೀವಿ. ವೇರ್ ಎಲೆಕ್ಟ್ರಾನ್ ಮೆಕ್ಯಾನಿಸಮ್ ಅಥವಾ ಎಲೆಕ್ಟ್ರಾನ್ ಮೆಕ್ಯಾನಿಕ್ಸ್ ಈಸ್ ಸ್ಟಡೀಡ್. ಓಕೆ, ಸೊ ಎಲೆಕ್ಟ್ರಾನಿಕ್ಸ್ ಈಸ್ ದ ಸೈನ್ಸ್ ಆ್ಯಂಡ್ technology, okay, science and technology of the motion of electrons in gas, vacuum or semiconductor devices when any electrical signal is provided. Any electrical signal can be understood as electrical signal in the form of voltage or current. Okay, so where a charged particle moves, okay, in a particular manner, their movement will be having the required or information. Okay, so that is the meaning of electrical signal. ಅರ್ಥ ಆಗ್ತೀರಾ? ಓಕೆ, ದೆನ್ ಈಗ ಸೌಂಡ್ ವೇವ್ ಅಂತ ಕರಿತೀವಲ್ವಾ. ಸೌಂಡ್ ವೇವ್ ಅಂದ್ರೇನು? ಡಿಸ್ಟರ್ಬೆನ್ಸ್ ಸೆಟಪ್ ಇನ್ ದ ಮೀಡಿಯಮ್, ಓಕೆ, ಕ್ಯಾರಿಯಿಂಗ್ ಆಡಿಯೋ ಇನ್ಫಾರ್ಮೇಷನ್ ಅಂತ ಹೇಳ್ಬೋದಾ. ಸೊ ಅದೇ ಥರ ಎಲೆಕ್ಟ್ರಿಕಲ್ ಸಿಗ್ನಲ್ ಅಂದರೆ ಎಲೆಕ್ಟ್ರಿಕಲ್ ಚಾರ್ಜ್ ಮೂಮೆಂಟ್ ಆಫ್ ಎಲೆಕ್ಟ್ರಿಕಲ್ ಚಾರ್ಜಸ್ ಇನ್ ಎನಿ ಮೀಡಿಯಮ್, ಅಂದರೆ ವೈರ್ ಆಗಿರ್ಬೋದು, ರೈಟ್. ಸೊ ಯಾವುದೇ ಒಂದು ವೈರಲ್ಲಿ ಒಂದು ಎಲೆಕ್ಟ್ರಿಕಲ್ ಚಾರ್ಜ್ ಮೂವ್ ಆಗ್ತಿದೆ ಅಂದರೆ ಅದನ್ನು ಕರೆಂಟ್ ಅಂತ ಕರಿತೀವಿ, ಸರಿನಾ, ರೈಟ್. ಸೊ ಆ ಒಂದು ಮೂಮೆಂಟಲ್ಲಿ ಏನಿರುತ್ತೆ, ಹಾಗಾದರೆ ಇನ್ಫಾರ್ಮೇಷನ್ ಇರುತ್ತೆ. ಹೆಂಗೆ ಬರುವಂಥ ಗಾಳೀಲಿ ವೇವ್ ಇರುತ್ತೋ ಅಲ್ವಾ, ಸೊ ಗಾಳಿ ವೇವ್ನಲ್ಲಿ ಇನ್ಫಾರ್ಮೇಷನ್ ಇರುತ್ತೋ ಅದೇ ರೀತಿ ಸೊ ಎಲೆಕ್ಟ್ರಾನ್ಸ್ ಮೂಮೆಂಟಲ್ಲಿ ಏನಿರ್ತದೆ, ಇನ್ಫಾರ್ಮೇಷನ್ ಇರುತ್ತೆ. ಅದನ್ನು ನಾವು ಎಲೆಕ್ಟ್ರಿಕಲ್ ಸಿಗ್ನಲ್ ಅಂತ ಕರಿತೀವಿ, ಸರಿನಾ. ಸೊ ಫೀಲ್ಡ್ ಆಫ್ ಎಲೆಕ್ಟ್ರಾನಿಕ್ಸ್ ಏನಾಯಿತು, ಇಟ್ ವಾಸ್ evolved with the discovery of negative particles, that is electronsನ ಒಂದು ಡಿಸ್ಕವರಿ ಆದಮೇಲೆ ಜೆ ಥಾಮ್ಸನ್ ಏನು 1897ನಲ್ಲಿ ಮಾಡಿದರು. ಸೊ ಅದಾದಮೇಲೆ ಏನಾಯ್ತು ಅಂದರೆ ಎಲೆಕ್ಟ್ರಾನಿಕ್ಸು ಇಟ್ ಗಾಟ್ ಇಟ್ಸ್ ನ್ಯೂ ಶೇಪ್ ಅಂತ ಕೂಡ ಹೇಳ್ಬೋದು. ಸೊ ಅನಲಾಗ್ ಆ್ಯಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಂತ ನಾವು ಓದ್ತೀವಿ, ಸರಿನಾ. ಸೊ ಅನಲಾಗ್ ಇನ್ಫಾರ್ಮೇಷನ್ನ ಪ್ರೋಸೆಸ್ ಮಾಡುವ, ಸ್ಟೋರ್ ಮಾಡುವ ಅಥವಾ ಕ್ಯಾರಿ ಮಾಡುವ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಸಿಸ್ಟಮ್ನ ನಾವು ಅನಲಾಗ್ ಎಲೆಕ್ಟ್ರಾನಿಕ್ಸ್ ಒಂದು ಬ್ರ್ಯಾಂಚಲ್ಲಿ ಓದ್ತೀವಿ. ಅದೇ ಥರ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಂತ ಬಂದಾಗ ಸೊ ಡಿಸ್ಕ್ರೀಟ್ ವ್ಯಾಲ್ಯೂಸ್ನ ಝೀರೋಸ್ ಆ್ಯಂಡ್ ಒನ್ಸ್ ಅಥವಾ ಬೈನರಿ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಸೊ ಬೈನರಿ ಫಾರ್ಮೆಟಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡುವಂತಹ, ಕ್ಯಾರಿ ಮಾಡುವಂತಹ, ಪ್ರೋಸೆಸ್ ಮಾಡುವಂಥ ಸಿಸ್ಟಮ್ಸ್ನ ನಾವು ಡಿಜಿಟಲ್ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಅಂತ ಕರಿತೀವಿ, ಸರಿನಾ. ಓಕೆ, ಸೊ ನೆಕ್ಸ್ಟು ನಾವೇನು ಅರ್ಥ ಮಾಡ್ಕೊಂಡು ಅಂದರೆ ಯಾವಾಗ ಎಲೆಕ್ಟ್ರಾನಿಕ್ಸ್ನಲ್ಲಿ ತುಂಬ ಒಂದು ಡೆವಲಪ್ಮೆಂಟ್ಸ್ ಆಯಿತು, ಸೊ ಇಟ್ ಲೆಡ್ ಟು ದ ಆರಿಜಿನ್ ಆ್ಯಂಡ್ ಆಲ್ಸೋ ಡೆವಲಪ್ಮೆಂಟ್ ಆಫ್ ಮೆನಿ ಅದರ್ ಬ್ರ್ಯಾಂಚಸ್, ಸಬ್ ಬ್ರ್ಯಾಂಚಸ್ ಅಂತ ಕರಿತೀವಿ. ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಅಂತ ಏನು ಕರಿತೀವಿ, ಅವುಗಳು ಕೂಡ ಒಂದು ರ್ಯಾಪಿಡ್ ರೇಟಲ್ಲಿ ಎವಾಲ್ವ್ ಆಗಿತ್ತು ಅಥವಾ ಡೆವಲಪ್ ಆಯಿತು ಓನ್ಲಿ ಬಿಕಾಸ್ ಆಫ್ ಎವಲ್ಯೂಷನ್ ಆರ್ ರೆವಲ್ಯೂಷನ್ ಇನ್ ದ ಎಲೆಕ್ಟ್ರಾನಿಕ್ ಫೀಲ್ಡ್. ಓಕೆ, ಸೊ ಕಮ್ಯುನಿಕೇಷನ್ ಸಿಸ್ಟಮ್ ಕೂಡ ಏನಾಯಿತು, ಇಂಪ್ರೂವ್ ಆಯಿತು. ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಏನಾಯಿತು, ಇಂಪ್ರೂವ್ ಆಯಿತು. ಓಕೆ, ಸೊ ಅದಕ್ಕೆ ಬೇಕಾಗಿರುವಂಥ ಮೀನ್ಸ್ ಅಂದರೆ ಸಾಧನಗಳು ಎಲೆಕ್ಟ್ರಾನಿಕ್ಸ್ ಮೂಲಕ ನಮಗೆ ತುಂಬ ಈಸಿಯಾಗಿ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಅದನ್ನು ನಾವು ಈಸಿಯಾಗಿ ಏನು ಮಾಡ್ಬೋದು, ಯುಟಿಲೈಸ್ ಮಾಡ್ಬೋದು. ಅದೇ ಥರ ಕಾಮನ್ ಮ್ಯಾನ್ಗೂ ಕೂಡ ರೀಚ್ ಆಗುವಷ್ಟು ಲೆವೆಲ್ಗೆ ಈಗ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ರೀಚ್ ಆಗಿದೆ ಅಲ್ವಾ. ಅಂದರೆ ಈಗ ಮೊಬೈಲ್ ಕಮ್ಯುನಿಕೇಷನ್ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ರೈಟ್. ಸೊ ಇವೆಲ್ಲವೂ ಕೂಡ ಏನಾಗಿದೆ, ಸೊ ದಟ್ ಈಸ್ ಆಲ್ ಬಿಕಾಸ್ ಆಫ್ ವಾಟ್, ಇಂಪ್ರೂವ್ಮೆಂಟ್ ಇನ್ ಎಲೆಕ್ಟ್ರಾನಿಕ್ಸ್. ಸೊ ಕಂಟ್ರೋಲ್ ಸಿಸ್ಟಮ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್, ಸೊ ಈ ರೀತಿ ಎಲ್ಲ ಬೇರೆ ಬೇರೆ ಒಂದು ಫೀಲ್ಡ್ಸಲ್ಲಿ ಏನಾಗಿದೆ,
electronics has got positive impact. Okay, right. ಸೊ ವ್ಯಾಕ್ಯೂಮ್ ಟ್ಯೂಬ್ ಡಿವೈಸಸ್ ಮತ್ತು ಸೆಮಿಕಂಡಕ್ಟರ್ ಡಿವೈಸಸ್ ಅಂತ ಓದ್ತೀವಿ ಅಲ್ವಾ. ಸೊ ಎಲೆಕ್ಟ್ರಾನಿಕ್ಸಲ್ಲಿ ಬೇಸಿಕ್ ಆಗಿ ಅಥವಾ ಯಾವಾಗ ಎಲೆಕ್ಟ್ರಾನಿಕ್ಸ್ ಅಥವಾ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಸ್ಟಾರ್ಟ್ ಆಯಿತು, ಗ್ಯಾಜೆಟ್ಸ್ ಸ್ಟಾರ್ಟ್ ಆಯಿತು, ಆವಾಗ ಏನಾಯ್ತಂದರೆ ವ್ಯಾಕ್ಯೂಮ್ ಟ್ಯೂಬ್ ಡಿವೈಸಸ್ನ ನಾವು ಯೂಸ್ ಮಾಡ್ತಿದ್ವಿ, ಸರಿನಾ. ಸೊ ದೇ ಆರ್ ಆಲ್ಸೋ ಕಾಂಪೊನೆಂಟ್ಸ್, ಓಕೆ, ವಿಚ್ ವರ್ ಡೂಯಿಂಗ್ the work of amplification, switching, okay, producing oscillations, okay, so communicating or transmitting signals, right. ಸೊ ಇಂಥ ಎಲ್ಲ ಕೆಲಸಗಳಲ್ಲೂ ಕೂಡ ಬೇಕಾಗಿರುವಂಥ ಸಿಸ್ಟಮ್ನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ನ ನಾವು ಯೂಸ್ ಮಾಡ್ತಿದ್ವಿ. ನೆಕ್ಸ್ಟ್ ಸೆಮಿ ಕಂಡಕ್ಟರ್ ಡಿವೈಸಸ್ ಅಂತ ಓದ್ತೀವಿ. ಅವು ಏನಾಗಿದೆ, ಲೈಟ್ ಆಗಿದೆ, ಇಟ್ ಆಕ್ಯುಪೈಸ್ ಲೆಸ್ ಸ್ಪೇಸ್, it consumes very less power compared to vacuum tubes, and they are very reliable, okay, so and also cost effective, right. And more important, they can be handled in a very handy way. Means what, ಅದು ವ್ಯಾಕ್ಯೂಮ್ ಟ್ಯೂಬ್ ಡಿವೈಸಸ್ ಅಷ್ಟು ಫ್ರೆಜೈಲ್ ಅಲ್ಲ, ಅಂದರೆ ಡೆಲಿಕೇಟ್ ಅಲ್ಲ, ಓಕೆ. ಸೊ ಇವೆಲ್ಲದರಿಂದ ಏನಾಯ್ತಪ್ಪ ಅಂದರೆ ಸೆಮಿ ಕಂಡಕ್ಟರ್ ಡಿವೈಸಸ್ಸೇ ನಾವು ಜಾಸ್ತಿ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ವ್ಯಾಕ್ಯೂಮ್ ಟ್ಯೂಬ್ ಡಯೋಡ್ ಏನಾಯಿತು, ಫಸ್ಟ್ J.A. ಫ್ಲೆಮಿಂಗ್ ಅವರು 1904 ಇನ್ವೆಂಟ್ ಮಾಡಿದರು. ಸೊ ದಟ್ ಪೇಡ್ ವಾಟ್ ಪಾತ್ ಫಾರ್ ದ ಎವಲ್ಯೂಷನ್ in the vacuum tube devices invention, okay. So 1906 triode was invented by L.D. Forrest, okay. So that played very important role in amplification. In 1925 tetrode, pentode tubes kuda develop aitu. They were used in controlled application of electronics, okay. So ಇವೆಷ್ಟು ಯೂಸ್ ಮಾಡ್ತಿದ್ರು ವ್ಯಾಕ್ಯೂಮ್ ಟ್ಯೂಬ್ಸ್ನ. ಸೊ ಬೇರೆ ಬೇರೆ ಅಪ್ಲಿಕೇಶನ್ನಲ್ಲಿ ನಾವು ಈ ಒಂದು ವ್ಯಾಕ್ಯೂಮ್ ಟ್ಯೂಬ್ಸ್ನ ನಾವು ನೋಡ್ತಿದ್ವಿ. ಸೊ ಡಯೋಡ್ ವಿಚ್ ಕನ್ವರ್ಟ್ಸ್ AC to DC, ಟ್ರಯೋಡ್ ವಿಚ್ ಆಂಪ್ಲಿಫೈಸ್ ವೀಕ್ ಸಿಗ್ನಲ್, ಟ್ರಯೋಡ್ ಹ್ಯಾಸ್ ಗಾಟ್ 3 ವಾಟರ್ ಎಲೆಕ್ಟ್ರೋಡ್ಸ್, ರೈಟ್. ಫಿಲಮೆಂಟ್ ಅಂತ ಕರಿತೀವಿ ಒಂದನ್ನು, or it can also be called as cathode, the grid, the plate, okay, and plate can also be called as anode, okay. So this is about what vacuum tube components, okay. They were used in many applications in the previous or first generation of electronic devices or computers also. So semiconductor devices na ನಾವು ಡಿಸ್ಕಸ್ ಮಾಡ್ತಿದ್ವಿ, ರೈಟ್. ಸೊ ಸಿಲಿಕಾನ್ ಇಸ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಮೆಟೀರಿಯಲ್ ಇನ್ ಸೆಮಿಕಂಡಕ್ಟರ್ ಡಿವೈಸಸ್. ಯಾಕೆ ಅಂದರೆ ದೇ ಆರ್ ವೆರಿ ಎಫೆಕ್ಟಿವ್ ಇನ್ ದೇರ್ ವರ್ಕಿಂಗ್, ದೇ ಆರ್ ಅಬಂಡೆಂಟ್ಲಿ ಅವೈಲೇಬಲ್ ಇನ್ ನೇಚರ್, ಆ್ಯಂಡ್ ಹೈ ಟೆಂಪ್ರೇಚರ್ and high voltage withstanding capacity is there in silicon or a semiconductor, okay, compared to vacuum tube devices, okay. So hagagi silicon, germanium, they are basic elemental semiconductors. Their properties were studied and exploited in order to produce electronic devices, ರೈಟ್. ಸೊ ಈ ರೀತಿ ನಾವು ಸೆಮಿಕಂಡಕ್ಟರ್ನ ಒಂದು ಇಂಪ್ಯಾಕ್ಟ್ನ ನಾವು ಎಲೆಕ್ಟ್ರಾನಿಕ್ಸಲ್ಲಿ ನೋಡ್ತೀವಿ. ಸೊ ಇಟ್ ಬ್ರಾಟ್ ವೆರಿ ರೆವಲ್ಯೂಷನ್ ಇನ್ ದ ಫೀಲ್ಡ್ ಆಫ್ ಸೆಮಿಕಂಡಕ್ಟರ್, ಓಕೆ. ಒಂದು ರೀತಿ ಹೇಳ್ಬೇಕಂತಂದರೆ ಎಲೆಕ್ಟ್ರಾನಿಕ್ಸಲ್ಲಿ ನಾವು ಇವತ್ತೇನು ಇಷ್ಟೊಂದು ನಮ್ಮ ಒಂದು ಟೆಕ್ನಾಲಜಿ ಡೆವಲಪ್ ಆಗಿದೆ ಅಂತಂದು ಏನು ಹೇಳ್ತೀವಿ ಬಿಕಾಸ್ ಆಫ್ ದ ಎಲೆಕ್ಟ್ರಾನಿಕ್ಸ್, ದಟ್ ಈಸ್ ಮೇಜರ್ಲಿ ಬಿಕಾಸ್ ಆಫ್ ದ ವಾಟ್ ಸ್ಟಡಿ ಆಫ್ ಸೆಮಿಕಂಡಕ್ಟರ್ಸ್ and manipulating the semiconductor in a various ways to achieve our requirements. Means what, in the complex circuits you can use semiconductor, right, okay. So semiconductor devices replaced all the thermionic devices or vacuum tubes, okay, in most of the application. Ella almost 99% of the applications vacuum tubes ಇಂದ ಏನು ನಡೀತದೆ, ವ್ಯಾಕ್ಯೂಮ್ ಟ್ಯೂಬ್ಸ್ ಇಂದ ಏನು ಡಿಸೈನ್ ಆಗ್ತಿತ್ತು ಅವೆಲ್ಲವೂ ಕೂಡ ಏನಾಯ್ತಪ್ಪ ಅಂದರೆ ಸೆಮಿಕಂಡಕ್ಟರಿಂದ ಡಿಸೈನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು, ಓಕೆ. ಅಡ್ವಾಂಟೇಜ್ ಆಫ್ ದ ಸೆಮಿಕಂಡಕ್ಟರ್ ಓವರ್ ವ್ಯಾಕ್ಯೂಮ್ ಟ್ಯೂಬ್ಸ್ ಆರ್ ಲೋ ಸ್ಪೇಸ್ ರಿಕ್ವೈರ್ಮೆಂಟ್, ಲೆಸ್ ಪವರ್ ಕನ್ಸ್ಯೂಮಿಂಗ್ ಆ್ಯಂಡ್ ರಿಲಯಬಿಲಿಟಿ, ಓಕೆ. ಸೊ ಯು ಕ್ಯಾನ್ ರಿಲೈ ಆನ್ ದೋಸ್ ಕಾಂಪೋನೆಂಟ್ಸ್ ಫಾರ್ ದೇರ್ ವರ್ಕಿಂಗ್, ರೈಟ್. ಒಂದು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಿದ್ದೀವಿ ಅಂತ ಅಂದರೆ ಈವನ್ in case of vacuum tube era also there were calculators, but they used to occupy very very large space, ಒಂದು ರೂಮ್ನಷ್ಟು ಅಥವಾ
ತುಂಬಾ ಒಂದು ಜಾಗ ಆಕ್ಯುಪೈ ಮಾಡ್ತಿತ್ತು. ಸೊ ಅಲ್ಲೇನಾಗ್ತಿತ್ತಪ್ಪ ಅಂದರೆ ಈವನ್ ದ ರಿಸಲ್ಟ್ಸ್ ವರ್ ನಾಟ್ ರಿಲಯಬಲ್, ಅಂದರೆ ಕರೆಕ್ಟಾಗಿ ಅಕ್ಯುರೇಟಾಗಿ ನಮಗೆ ರಿಸಲ್ಟ್ ಬರುತ್ತೆ ಅನ್ನೋದು ಕೂಡ ಗ್ಯಾರಂಟಿ ಇರ್ತಿರ್ಲಿಲ್ಲ. ಇಫ್ ಎನಿ ಪವರ್ loss happens or if any one vacuum tube cracks, then our result will not be ರಿಲಯಬಲ್. ಓಕೆ, ಸೊ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರೋದು ಚಾನ್ಸಸ್ ತುಂಬಾ ಕಡಿಮೆ ಇರ್ತಿತ್ತು. ಸೊ ಹಾಗಾಗಿ ರಿಲಯಬಿಲಿಟಿ ಮತ್ತು ಲೆಸ್ ಪವರ್ ಕನ್ಸಂಪ್ಷನ್ ಮತ್ತು ಲೆಸ್ ಸ್ಪೇಸ್ ರಿಕ್ವೈರ್ಮೆಂಟ್, ದೇ ಬಿಕಮ್ ಮೇಜರ್ ಅಡ್ವಾಂಟೇಜಸ್ ಆಫ್ ಸೆಮಿಕಂಡಕ್ಟರ್ ಓವರ್ ವ್ಯಾಕ್ಯೂಮ್ ಟ್ಯೂಬ್ಸ್. ಓಕೆ, ಸೊ ಬೋತ್ ಡಿಸ್ಕ್ರೀಟ್ ಆ್ಯಂಡ್ ಆನ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ವರ್ ಡಿಸೈನ್ಡ್. ಓಕೆ, ಸೊ ಅಲ್ಲಿ ನಾವೇನು ಮಾಡಿದ್ವಿ, ಸೆಮಿಕಂಡಕ್ಟರಿಂದ ಡಿಸ್ಕ್ರೀಟ್ ಕಾಂಪೊನೆಂಟ್ಸ್ನು ನೋಡ್ತೀವಿ. ಅಂದರೆ ಡಿಸ್ಕ್ರೀಟ್ ಕಾಂಪೊನೆಂಟ್ಸ್ ಅಂದರೆ ಸಿಂಗಲ್ ಕಾಂಪೊನೆಂಟ್, ಒಂದು LED, ಒಂದು ಡಯೋಡು, ಒಂದು ಟ್ರಾನ್ಸಿಸ್ಟರು, ಇದು ಡಿಸ್ಕ್ರೀಟ್ ಅಂತ ಕರಿತೀವಿ, ಒಂದು ಸಿಂಗಲ್ ಕಾಂಪೊನೆಂಟ್. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂದರೆ ನಿಮಗೆ ಗೊತ್ತಿರುತ್ತೆ ಏನದು, ಒಂದು IC ಅಥವಾ ಕಾಮನ್ ಪೀಪಲ್ ಲ್ಯಾಂಗ್ವೇಜಲ್ಲಿ ಹೇಳಿದ್ದಾರೆ ಚಿಪ್ ಅಂತ ಕರಿತೀವಲ್ಲ. ಸೊ ಒಂದು ಚಿಪ್ ಹಾಳಾಗಿದೆ ಅಥವಾ ಒಂದು ಚಿಪ್ ರಿಪ್ಲೇಸ್ಮೆಂಟ್ ಆಗಬೇಕು ಅಂತ ಹೇಳ್ತಾರೆ ಏನಾದರೂ ರಿಪೇರಿ ಕೊಟ್ಟಾಗ, ಸರಿನಾ. ಸೊ ಆ ಒಂದು ಮೀನಿಂಗಲ್ಲಿ ಹೇಳಿದ್ದಾರೆ. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಕೂಡ ಏನಾಗಿದೆ, ದೇ ಆರ್ ಫ್ಯಾಬ್ರಿಕೇಟೆಡ್ ಆನ್ ಸೆಮಿಕಂಡಕ್ಟರ್ ವೇಫರ್ಸ್. ಆ ಸೆಮಿಕಂಡಕ್ಟರ್ ಪೀಸ್ ಮೇಲೆ ಏನು ಮಾಡಿರ್ತೀವಿ, ಒಂದು ಕಾಂಪ್ಲೆಕ್ಸ್ ಸರ್ಕ್ಯೂಟ್ನ ಫ್ಯಾಬ್ರಿಕೇಟ್ ಮಾಡಿರ್ತೀವಿ. ಓಕೆ, ಸೊ ಬೋತ್ ಆರ್ ಪಾಸಿಬಲ್ ಆರ್ ಬೋತ್ ಆರ್ ವೆರಿ ರಿಲಯಬಲ್. ಸೊ ಸೆಮಿಕಂಡಕ್ಟರ್ಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಓಕೆ, 2 ಟರ್ಮಿನಲ್ ಸೆಮಿಕಂಡಕ್ಟರ್ ಡಿವೈಸಸ್ನು ನೋಡ್ತೀವಿ. ಇಲ್ಲಿ ನೋಡಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಡಯೋಡ್ಸ್ ಇವೆಲ್ಲವನ್ನು ಕೂಡ ನಾವು ಕೆಲವೊಂದನ್ನು ಡೀಟೇಲ್ ಆಗಿ ಕೆಲವೊಂದನ್ನು ಬ್ರೀಫಾಗಿ ನಮ್ಮ ಒಂದು ನೆಕ್ಸ್ಟ್ ಬರೋ ಕಾನ್ಸೆಪ್ಟ್ಸಲ್ಲಿ ಓದ್ತೀವಿ. ಸೊ 2 ಟರ್ಮಿನಲ್ ಅಂದರೆ ಎರಡು ಎಂಡ್ಸ್ ಇರ್ತವೆ. ವೆನ್ ಯು ಕನೆಕ್ಟ್ ದಟ್ ಕಾಂಪೊನೆಂಟ್ ಇನ್ ಎ ಸರ್ಕ್ಯೂಟ್, ರೈಟ್, ಇಟ್ ಹ್ಯಾಸ್ ಗಾಟ್ 2 ಟರ್ಮಿನಲ್ಸ್. ಓಕೆ, ಎರಡು ತಂತಿ ಇರ್ತವೆ, ಎರಡು LEDs ಇರ್ತವೆ, ಸರಿನಾ. ಸೊ ದಟ್ ಈಸ್ ವಾಟ್ 2 ಟರ್ಮಿನಲ್ ಸೆಮಿಕಂಡಕ್ಟರ್ ಡಿವೈಸ್. ಯು ಕ್ಯಾನ್ ಆಲ್ಸೋ ಸಿ 3 ಟರ್ಮಿನಲ್ ಸೆಮಿಕಂಡಕ್ಟರ್ ಡಿವೈಸಸ್. ಓಕೆ, ಬೇಸಿಕಲಿ ದೇ ಆರ್ ಟ್ರಾನ್ಸಿಸ್ಟರ್ಸ್. ಓಕೆ, different types of transistors, right, consisting of 3 terminals, right. So this is a brief introduction for semiconductors. Okay, so transistor ಅಂತ ಬಂದಾಗ ನೆಕ್ಸ್ಟು ಹಾಗಾದರೆ ನಾವು ನೆಕ್ಸ್ಟ್ ಏನು ನೋಡ್ತೀವಿ, ಒಂದು ಬೇಸಿಕ್ ಟ್ರಾನ್ಸಿಸ್ಟರ್ ಬಗ್ಗೆ ಸ್ಮಾಲ್ ಇನ್ಫಾರ್ಮೇಷನ್ ಅಷ್ಟೇ. ದಿಸ್ ಈಸ್ ಇನ್ಫಾರ್ಮೇಟಿವ್ ಚಾಪ್ಟರ್. ಓಕೆ, ನಾಟ್ ಟೆಕ್ನಿಕಲ್ ಚಾಪ್ಟರ್, ಇಟ್ ಈಸ್ ಎ ಇನ್ಫಾರ್ಮೇಟಿವ್ ಚಾಪ್ಟರ್. ದೇರ್ ಈಸ್ ನೋ ಕ್ಯಾಲ್ಕುಲೇಷನ್ and you need to remember some of the concepts, okay, for your examination purpose. Otherwise it is a very surface knowledge providing chapter. Okay, so ಇದರಲ್ಲಿ ನಿಮಗೆ ತುಂಬ ಡೀಟೇಲ್ ಆಗಿ ಏನು ಗೊತ್ತಾಗಲ್ಲ, ಸರಿನಾ, ಒಂದು ರೀತಿ ಹಿಸ್ಟ್ರಿ ಕ್ಲಾಸ್ ಥರ ಇರುತ್ತೆ ಅಷ್ಟೇ. ಸೊ ಟ್ರಾನ್ಸಿಸ್ಟರ್, ದಿಸ್ ಇಸ್ BJT, ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್. ನೋಡಿ, BJT ಅಂದರೆ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್, ವಿಚ್ ವಿ ಸ್ಟಡಿ ಇನ್ ಡೀಟೇಲ್ ಇನ್ that chapter. Okay, so the era of semiconductor electronics began with the invention of the junction transistor in 1948. so ಈ ಒಂದು ಜಂಕ್ಷನ್ ಟ್ರಾನ್ಸಿಸ್ಟರ್ ಏನಿದೆಯಲ್ಲ, ಸೊ ಈ ಅಥವಾ BJT ಟ್ರಾನ್ಸಿಸ್ಟರ್ 1948 ಅಲ್ಲಿ ಅದು ಇನ್ವೆನ್ಷನ್ ಆಗುತ್ತೆ. ಸೊ ಬ್ಯಾರ್ಡನ್, Breton and Shockley were awarded the Nobel Prize in Physics in 1956 for his invention. ಸೊ ಈ 3 ಜನ ಒಂದು ಏನು ಟೀಮ್ ಇದೆ. ಸೊ ದಟ್ they invented this wonderful device, that is transistor, in 1948, and they were awarded with Nobel Prize in 1956. Okay, so soon transistors replaced the bulky vacuum tubes in different electronic circuits. ಏನಾಯಿತು, ಟ್ರಾನ್ಸಿಸ್ಟರ್ಸ್ ನಾವು ಒಂದು ಪೊಟೆನ್ಷಿಯಲ್ ಪಾಸಿಬಿಲಿಟಿ ನೋಡಿದಾಗ, so they replaced all the vacuum tubes in a different electronic circuits. Okay, where amplification was done by vacuum tubes, now the same work is done by transistor. Okay, so ಹಾಗಾದರೆ ಏನಾಯಿತು, ಡ್ರಾಸ್ಟಿಕಲಿ ಅಥವಾ ಡ್ರಮ್ಯಾಟಿಕಲಿ ಈ ಒಂದು ಕಾಂಪೊನೆಂಟ್ಸಿನ ಸೈಜು ಕಮ್ಮಿ ಆಗೋದ್ರಿಂದ, ಸೊ ಡ್ರಾಸ್ಟಿಕಲಿ ಅಥವಾ ತುಂಬ ಒಂದು ಸಿಗ್ನಿಫಿಕೆಂಟ್ ಅಮೌಂಟಲ್ಲಿ ಏನಾಯಿತು, ಎಲೆಕ್ಟ್ರಾನಿಕ್ ಡಿವೈಸಸ್ನ ಸೈಜ್ ಕಮ್ಮಿ ಆಯಿತು. ಯಾಕಂದರೆ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಕಾಂಪೊನೆಂಟ್ ಸೈಜು ಕಡಿಮೆ ಆಯಿತು, ಸರಿನಾ. ಸೊ ಹೋಪ್ ಯು ಕ್ಯಾನ್ ಇಮ್ಯಾಜಿನ್, ಹೋಪ್ ಯು ಕ್ಯಾನ್ ರಿಲೇಟ್ ಟು ದಟ್ ವಾಟ್ ಐ ಟೋಲ್ಡ್ ದಟ್. ಓಕೆ, ಸೊ ಇನ್ 1954
silicon transistors were developed which operates up to 200 degrees Celsius. Okay, so 1954 ಅಷ್ಟು ಆ ಟೈಮಲ್ಲಿ ಸಿಲಿಕಾನ್ ಟ್ರಾನ್ಸಿಸ್ಟರ್ಸ್ ಡೆವಲಪ್ ಆಯಿತು. ಫಸ್ಟಿಗೆ ಸೆಮಿಕಂಡಕ್ಟರ್ ನಲ್ಲಿ ಜರ್ಮೇನಿಯಂ ಟ್ರಾನ್ಸಿಸ್ಟರ್ ಡೆವಲಪ್